ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಥಾ ಪ್ರಕಾರ ಯಥಾ ಪ್ರಕಾರ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಇಬ್ಬರಿಗೂ ಸಹ ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ನಿರಾಕರಿಸಿದೆ. ಅದು ತೀರ್ಪನ್ನ ಕೊಟ್ಟಿದೆ. ಇವತ್ತು ಅವರಿಗೆ ಬೇಲು ಕೊಡೋದಿಲ್ಲ, ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಬಟ್ ಅವರ ಜೊತೆಯಲ್ಲಿ ಆರೋಪಿಗಳಾಗಿರುವಂತಹ 5 ಜನಕ್ಕೆ ಜಾಮೀನನ್ನ ಮಂಜೂರು ಮಾಡಿದೆ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡಕ್ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇನ್ನು 1 ವರ್ಷದ ನಂತರ ಅವರಿಗೆ ಬೇಲಿಗೆ ಮತ್ತೆ ಅಪ್ಲೈ ಮಾಡುವಂತಹ ಅವಕಾಶವನ್ನ ಒದಗಿಸುವ ಒಂದು ಏನು ಕರುಣೆಯನ್ನ ಸುಪ್ರೀಂ ಕೋರ್ಟ್ ತೋರಿಸ್ಕೊಂಡಿದೆ. ಸೊ ಅಲ್ಲಿಗೆ ಇನ್ನೂ 1 ವರ್ಷ, 5 ವರ್ಷದಿಂದ ವಿಚಾರಣೆ ಇಲ್ಲದೆ ಜೈಲಲ್ಲಿರುವಂತಹವರು ಇಬ್ಬರು ಮತ್ತೆ 1 ವರ್ಷ ಕಾಯಬೇಕು. ಅದೊಂದು ಕಡೆ. ಆದರೆ ಇನ್ನೊಂದು ಕಡೆ ರಾಮ್ ರಹೀಮ್ ಅನ್ನುವಂತಹ ಒಬ್ಬ ಸೋಕಾಲ್ಡ್ ದೇವಮಾನವ, ಸ್ವಯಂ ಘೋಷಿತ ದೇವಮಾನವ, ಅವನು ಮಾಡಬಾರದ ಅನಾಚಾರಗಳು, ಅತ್ಯಾಚಾರಗಳು, ಕೊಲೆಗಳು ಎಲ್ಲವನ್ನೂ ಮಾಡಿ ಕೋರ್ಟ್ ಅಲ್ಲಿ ಪ್ರೂವ್ ಆಗಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅವನಿಗೆ 15ನೇ ಬಾರಿಗೆ ಪೆರೋಲ್ ಸಿಕ್ಕಿದೆ. 15ನೇ ಬಾರಿಗೆ ಮತ್ತೆ 4 ತಿಂಗಳಿಗೋ 6 ತಿಂಗಳಿಗೋ ಪೆರೋಲ್ ಸಿಕ್ಕಿದೆ. ಹೊರಗಡೆ ಇರ್ಬೋದು, ಆರಾಮಾಗಿರ್ಬಹುದು ಅವನು. ಸೊ ಅಂತಹ ರೇಪಿಸ್ಟ್ಗಳಿಗೆಲ್ಲ ಸಿಗುತ್ತೆ ಪೆರೋಲು, ಜಾಮೀನುಗಳು ಸಿಗ್ಬೋದೇನೋ ಮುಂದಕ್ಕೆ. ವಿಚಾರಣೆ ಇಲ್ಲದೆ, ಆರೋಪಗಳೇ ಇಲ್ಲದೆ, ಆರೋಪ ಪಟ್ಟಿ ಇಲ್ಲದೆ 5 ವರ್ಷದಿಂದ ಜೈಲಲ್ಲಿ ಇರುವಂತಹ ಈ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ಗೆ ಇನ್ನೂ 1 ವರ್ಷ ಕಾಯಿರಿ ನೋಡೋಣ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಏನಿದು ಪ್ರಕರಣ? ಇವರಿಬ್ಬರು ಯಾಕೆ ಜೈಲಲ್ಲಿ ಇದ್ದಾರೆ ಮತ್ತು ಉಳಿದ 5 ಜನ ಯಾರು ಅವರಿಗೆ ಈಗ ಬೇಲ್ ಸಿಕ್ಕಿರೋದು, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. 2020ರಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತ ಪ್ರವಾಸದಲ್ಲಿ ಇರಬೇಕಾದ್ರೆ ದೆಹಲಿಯಲ್ಲಿ ದಂಗೆಗಳಾಯ್ತು, ಹಿಂದೂ ಮುಸ್ಲಿಂ ದಂಗೆಗಳಾದವು. NRCCA ಹಿನ್ನೆಲೆಯಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ವಿಡಿಯೋ ಸಾಕ್ಷಿಗಳೇ ಇದ್ದಾವೆ, ವಿಡಿಯೋಗಳೇ ಇದ್ದಾವೆ. ಬಿಜೆಪಿ ಲೀಡರ್ಸ್ ಅಂತ ಕರೆಸಿಕೊಳ್ಳುವವರು ಕೋಮು ಪ್ರಚೋದನೆಯ ಹೇಳಿಕೆಗಳನ್ನು ಕೊಡ್ತಾ, ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ, ಅವರ ಮೇಲೆ ದಾಳಿಗಳ, ಹಲ್ಲೆಗಳ ಎಚ್ಚರಿಕೆಗಳನ್ನು ಕೊಡ್ತಿರೋದು ಆನ್ ಕ್ಯಾಮರಾ ಇದೆ. ಆದರೆ ಅವ್ರು ಯಾರ ಮೇಲೆ FIR ಆಗಲಿಲ್ಲ. ಒಟ್ಟು ಗಲಭೆಯ ರೂವಾರಿಗಳು ಅಂತ ಹೇಳಿ ಮೊದಲಿಗೆ ಉಮರ್ ಖಾಲಿದ್ ಸೆಪ್ಟೆಂಬರ್ನಲ್ಲೇ ಅರೆಸ್ಟ್ ಆದರು, 2020ರ ಸೆಪ್ಟೆಂಬರ್ನಲ್ಲಿ. ಆ ನಂತರ ಕೆಲವು ದಿನಗಳಲ್ಲೇ ಶರ್ಜಿಲ್ ಇಮಾಮ್ ಬಂಧನ. ಆವಾಗಿನಿಂದ ಇಲ್ಲಿಯವರೆಗೆ 5 ವರ್ಷ ಆಯ್ತು. ವಿಚಾರಣೆ ಇಲ್ಲ, ದೋಷಾರೋಪಣೆ ಇಲ್ಲ, ಎಂಥದ್ದು ಇಲ್ಲ. ಜೈಲಲ್ಲಿ ಸುಮ್ಮನೆ ಇರಬೇಕು. ಯಾಕೆಂದ್ರೆ UAPA ಹಾಕಿದ್ದಾರೆ. UAPA ಹಾಕಿರೋದ್ರಿಂದ ಪೊಲೀಸರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಇದೆ. ಎಷ್ಟು ವರ್ಷ ಬೇಕಾದರೂ ನಿಮ್ಮನ್ನ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಬಹುದು. ಕೋರ್ಟುಗಳು ಸಹ ಪೊಲೀಸರ ವಾದವನ್ನ ಆಲಿಸ್ತಾನೆ ಹೋಗ್ತಿರ್ತವೆ. ಯಾಕೆಂದ್ರೆ ಪೊಲೀಸರು ಹೇಳುವಂತಹದ್ದೇನು, ತನಿಖಾ ಸಂಸ್ಥೆಗಳು ಹೇಳುವಂತದ್ದೇನು, ಇವರು ಹೊರಗಡೆ ಬಂದ್ರೆ ದೇಶಕ್ಕೆ ಅಪಾಯ, ಇಡೀ ದೇಶಕ್ಕೆ ಅಪಾಯ. ಹಾಗಾಗಿ ಬೇಲ್ ಕೊಡಬೇಡಿ ಅಂತ. ಸೊ 5 ವರ್ಷ ಕಳೆದಿದ್ದಾರೆ, ಇನ್ನೂ 1 ವರ್ಷ ಕಳಿಬೇಕಂತೆ. ಆಗ್ಲೂ ಸಿಗುತ್ತೆ ಅಂತಲ್ಲ, ಆಗ ಮತ್ತೆ ಅರ್ಜಿ ಹಾಕಿ ನೋಡೋಣ ಅಂತ. ಸೊ ಅವರ ಜೊತೆಯಲ್ಲಿ ಇನ್ನೂ 5 ಜನರನ್ನ ಬಂಧಿಸಿದ್ರಲ್ಲ, ಅವರಿಗೆ ಬೇಲನ್ನ ಕೊಟ್ಟಿದ್ದಾರೆ. ಆ ವ್ಯಕ್ತಿಗಳು ಯಾರಂದ್ರೆ ಗುಲ್ಫಿಶಾ ಫಾತಿಮಾ, ಮೀರಾನ್ ಹೈದರ್, ಶಿಫಾ ಉರ್ ರೆಹಮಾನ್, ಮೊಹಮ್ಮದ್ ಸಲೀಂ ಖಾನ್, ಶಾದಾಬ್ ಅಹಮದ್ ಅನ್ನುವಂತಹ 5 ಮಂದಿಗೆ, ಇವರ ಜೊತೆಯಲ್ಲಿ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಜೊತೆಯಲ್ಲಿ ಬಂಧಿತರಾಗಿದ್ದಂತಹ 5 ಮಂದಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಷರತ್ತುಗಳು ತುಂಬಾ ಸ್ಟ್ರಿಕ್ಟ್ ಆಗಿರ್ತವೆ ಇಂತಹ ಕೇಸುಗಳಲ್ಲಿ. UAPA ಕೇಸುಗಳಲ್ಲಿ ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಆಗಿರ್ತವೆ. ನೀವು ಸ್ವಲ್ಪ ಈ ಕಡೆ ಆ ಕಡೆ ಹೋದ್ರೂ ನಿಮ್ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ. ಅಂತ ಷರತ್ತುಬದ್ಧ ಕಠಿಣ ಷರತ್ತುಗಳೊಂದಿಗೆ ಅವರಿಗೆ ಬೇಲ್ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ಟಿದ್ದೀರಲ್ಲ, ಇವ್ರಿಗಿಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಇವರ ಲಾಯರ್ಗಳು ಸುಪ್ರೀಂ ಕೋರ್ಟ್ ಹೇಳಿದ್ದು, ಎಲ್ಲರನ್ನೂ ಸಹ ಒಂದೇ ತಕ್ಕಡಿಯಲ್ಲಿ ತೂಗೋಕ್ ಆಗೋದಿಲ್ಲ. ಅವರವರ ಪಾತ್ರಗಳ ಆಧಾರದ ಮೇಲೆ ಅವರ ಕೇಸುಗಳನ್ನು ಪರಿಗಣಿಸ್ತೀವಿ. ಒಬ್ಬೊಬ್ಬರ ಕೇಸು ಪ್ರತ್ಯೇಕವಾಗಿ ಪರಿಗಣಿಸ್ತೀವಿ. ಅದರ ಜೊತೆಗೆ ತನಿಖಾ ಸಂಸ್ಥೆಗಳು ನೀಡ್ತಾ ಇರುವಂತಹ ಮೇಲ್ನೋಟದ ಸಾಕ್ಷಿಗಳಿಗೆ, ಸಾಕ್ಷ್ಯಾಧಾರಗಳು ಮೇಲ್ನೋಟಕ್ಕೆ ಇವರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ರೀತಿಯಲ್ಲಿದ್ದಾವೆ. ಹಾಗಾಗಿ ಅವರಿಗೆ ಸದ್ಯಕ್ಕೆ ಬೇಲ್ ಕೊಡೋದಿಲ್ಲ. ಒಂದೋ
ಸಾಕ್ಷಿಗಳ ವಿಚಾರಣೆ ಎಲ್ಲ ಮುಗಿಯಲಿ, ಅಥವಾ ಅದು ಮುಗಿಯೋದು ತುಂಬಾ ಲೇಟ್ ಆಗೋದಾದ್ರೆ ಈ ಆದೇಶದಿಂದ 1 ವರ್ಷದ ನಂತರ ನೀವು ಮತ್ತೆ ಅರ್ಜಿ ಹಾಕೊಳ್ಳಿ ಜಾಮೀನಿಗೆ. ಹೋದ್ಸಲ ಇದನ್ನೇ ಹೇಳಿದ್ರು, ಅರ್ಜಿ ಹಾಕೊಂಡಿದ್ರು, ಈಗ ತಿರಸ್ಕಾರ ಆಗಿದೆ, ವಜಾ ಆಗಿದೆ. ಮತ್ತೆ 1 ವರ್ಷ ಬಿಟ್ಟು ಇವ್ರೇನು ಸಾಕ್ಷಿಗಳನ್ನ ಬೇಗ ಮುಗಿಸ್ಬಿಡ್ತಾರೆ, 3 ತಿಂಗಳಲ್ಲಿ ಮುಗಿಸ್ಬಿಟ್ರೆ ಅರ್ಜಿ ಹಾಕೋಬಹುದು. ಆಕ್ಚುಲಿ ಕೋರ್ಟ್ ಹೇಳಿರೋದು ಹಾಗೇನೆ, ಸಾಕ್ಷಿಗಳ ವಿಚಾರಣೆ ಮುಗಿದ ತಕ್ಷಣ ಹಾಕೊಳ್ಳಿ. ಅದು 1 ವರ್ಷಕ್ಕಿಂತ ಹೆಚ್ಚಾದ್ರೆ 1 ವರ್ಷ ಆದ್ಮೇಲೆ ನೀವು ಸಾಕ್ಷಿಗಳು ಪೆಂಡಿಂಗ್ ಇಲ್ಲಿದ್ರೂ ಸಹ ಹಾಕೊಳ್ಳಿ ಅಂತ. ಬಟ್ ಈ ಸರ್ಕಾರಗಳು 5 ವರ್ಷದಿಂದ ಮಾಡದೇ ಇರುವಂತಹ ಸಾಕ್ಷಿಗಳ ವಿಚಾರಣೆಯನ್ನ ಅತ್ಯಂತ ಶೀಘ್ರವಾಗಿ ಮಾಡಿ, 1 ವರ್ಷದಕ್ಕಿಂತ ಮೊದಲೇ ಮಾಡಿ ಆ ಅರ್ಜಿ ಹಾಕೊಳ್ಳೋದಕ್ಕೆ ಅವಕಾಶವನ್ನ ಇವರಿಬ್ಬರಿಗೂ ಮಾಡಿಕೊಡುತ್ತೆ ಸರ್ಕಾರ ಅನ್ನೋದು ಮಾತ್ರ ಸುಳ್ಳು. ಹಾಗಾಗಿ ನಾನು ಹೇಳ್ತಾ ಇರೋದು, ಇನ್ನೂ ಕನಿಷ್ಠ 1 ವರ್ಷ ಆಗೇ ಆಗತ್ತೆ ಅಂತ. ಸೊ 1 ವರ್ಷ ಆದ್ಮೇಲೆ ಹಾಕೋಬಹುದು ಅಂತ ಹೇಳಿದ್ದಾರೆ ಜಡ್ಜ್ಗಳು, ಹೈಕೋರ್ಟ್ ಪೀಠ. ಆಗ ಹಾಕೊಳ್ತಾರೆ. ಬಟ್ ಆವಾಗ ಸಿಗುತ್ತಾ ಅಂದ್ರೆ ವಜಾ ಆಗುವ ಸಾಧ್ಯತೆಗಳೇ ಹೆಚ್ಚಿರ್ತವೆ, ವಜಾ ಆಗುವ ಸಾಧ್ಯತೆಗಳು ಹೆಚ್ಚಿರ್ತವೆ ಈ ಬಾರಿ ಆದಂಗೆ. ಸೊ ಆ ಮೂಲಕ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ವಿಚಾರಣೆನೇ ಇಲ್ಲದೆ, ಯಾವುದೇ ರೀತಿಯಾದಂತಹ ದೋಷಾರೋಪ ಪಟ್ಟಿನೇ ಇಲ್ಲದೆ 5 ವರ್ಷಗಳಿಂದ ಈ ದೇಶದ ಪ್ರಜೆಗಳು ಜೈಲಲ್ಲಿ ಇರ್ತಾರೆ ಅಂದ್ರೆ ನೀವು ಯೋಚನೆ ಮಾಡಿ ಏನ್ ನಡೀತಿರುತ್ತೆ, ಹೇಗೆ ನಡೀತಿರುತ್ತೆ, ಅಲ್ಪಸಂಖ್ಯಾತರ ಗತಿ ಏನು, ಪಾಡೇನು ಅಂತ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ದಲಿತರ ಪಾಡು ಅದೇನೆ. ಅವ್ರಿಗೆ ಇವರಾದ್ರೆ ಉಗ್ರವಾದಿಗಳು, ಅವರಾದ್ರೆ ನಕ್ಸಲೈಟ್ಗಳು. ಯಾವ ಸರ್ಕಾರದಲ್ಲಿ ಅದೇನು ವ್ಯತ್ಯಾಸ ಇರಲ್ಲ. ಕಾಂಗ್ರೆಸ್ ಸರ್ಕಾರಗಳು ಆ ಕೆಲಸ ಮಾಡಿದಾವೆ, ಈಗ ಬಿಜೆಪಿನೂ ಮಾಡ್ತಿದೆ, ಥರ್ಡ್ ಫ್ರಂಟ್ ಇದ್ದಾಗ್ಲೂ ಒಂದಷ್ಟು ನಡೆದಿದ್ದಾವೆ. ಬಟ್ ಅವುಗಳ ರೇಷಿಯೋ ಅನುಪಾತ ಬೇರೆ ಬೇರೆ ಇರಬಹುದು. ಬಟ್ ಎಂಡ್ ಆಫ್ ದಿ ಡೇ ಸರ್ಕಾರಗಳೇನೆ. ಬಟ್ ಅದು ದುಃಖ ಆಗೋದು ಯಾವಾಗಂದ್ರೆ, ನಮ್ದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತೀವಲ್ಲ, ಅಲ್ಲಿ ದುಃಖ ಆಗತ್ತೆ. ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಈ ಪಾಡ ಅಂತ. ಸೊ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಕನಿಷ್ಠ ನನ್ನ ಪ್ರಕಾರ ಇನ್ನೂ 1 ವರ್ಷ ಆದರೂ ಜೈಲಲ್ಲಿ ಇರಲೇಬೇಕಾಗತ್ತೆ, ವಿತೌಟ್ ಎನಿ ಇದು. ಇಷ್ಟೆಲ್ಲ ವರ್ಷ ಇದ್ಮೇಲೆ ನಾಳೆ ನಿರಪರಾಧಿಗಳು ಅಂತ ಪ್ರೂವ್ ಆದ್ರೆ ಏನು ಅಂದ್ರೆ ಏನೂ ಇಲ್ಲ, ನಿಮ್ಮ ಕರ್ಮ ಅಂತ ಆಗಬೇಕಾದ್ರೆ ಬಿಡುಗಡೆ ಮಾಡ್ತಾರೆ. ಇಷ್ಟು ವರ್ಷ ಅನುಭವಿಸಿದ್ದಕ್ಕೇನು ಏನೂ ಇಲ್ಲ, ನೋ 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 ನಥಿಂಗ್, ಅಷ್ಟೇ. ಸೊ ನೋಡೋಣ, ಇನ್ನು 1 ವರ್ಷ ಅಂತೂ ಜೈಲಲ್ಲಿ ಇರ್ತಾರೆ, ನಂತರ ಏನಾಗುತ್ತೋ ಯಾರಿಗೆ ಗೊತ್ತು. ಓಕೆ, ಸೊ ಇಂತಹ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.